ಪರ್ಫೆಕ್ಟಾಗಿ ಮನೆಯಲ್ಲೇ ತುಂಬ ಸರಳವಾದ ವಿಧಾನದಲ್ಲಿ ಗರಿಗರಿಯಾಗಿರುವಂತಹ ವಡಾ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ. ಸೊ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸುಮಾರು ಒಂದು 4 ಗಂಟೆ ಮೊದಲೇ ನೆನೆ ಹಾಕಿಟ್ಟಿದ್ದ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ರುಬ್ಬುವಾಗ ಜಾಸ್ತಿ ನೀರು ಸೇರಿಸಬಾರ್ದು, ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಪೂರ್ತಿಯಾಗಿ ನೀರನ್ನ ತೊಕ್ಕೋಬೇಕಾಗುತ್ತೆ. ಜಸ್ಟ್ ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡಿನಿ ನಾನು. ಮತ್ತು ಒಂದು 4 ಗಂಟೆ ನೆನೆಸ್ಕೊಂಡು ತೊಗೊಂಡ್ರೆ ಭೀ ನಡೆಯುತ್ತೆ. ಸ್ವಲ್ಪ ಹಸಿ ಶುಂಠಿ ಮತ್ತು 1 ಚಮಚ ಕಾಳು ಮೆಣಸು ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇಲ್ಲಿ ರುಬ್ಬುವಾಗ ಜಾಸ್ತಿ ನೀರನ್ನ ಹಾಕೋಬಾರ್ದು. ಜಸ್ಟ್ ಒಂದು 4ರಿಂದ 5 ಚಮಚ ಮಾತ್ರ ನೀರನ್ನ ಹಾಕೋಬೇಕಾಗುತ್ತೆ. ಸೊ ಮೊದಲಿಗೆ ಒಂದು 3 ಚಮಚ ಮತ್ತು 1-2 ಚಮಚ ಹಾಕ್ಕೊಂಡು ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿನಿ ಅಂತೇಳಿ. ಸ್ಮೂತಾಗಿ ಇರಬೇಕು, ಆ ರೀತಿ ರುಬ್ಕೋಬೇಕಾಗುತ್ತೆ. ಇವಾಗ ರುಬ್ಬಿದ ಮೇಲೆ ಒಂದು 5 ನಿಮಿಷ ಇದಕ್ಕೆ ಈ ರೀತಿ ವಿಸ್ಕ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಪೂರ್ತಿಯಾಗಿ ಹಗೂರಾಗುತ್ತೆ. ಹಗೂರಾಗಿದ್ದರೆ ತುಂಬಾ ಗರಿಗರಿಯಾಗಿ ಬರುತ್ತೆ ನಾವು ಮಾಡುವಂತಹ ವಡ. ಒಂದು 5 ನಿಮಿಷ ಇದೇ ರೀತಿ ಮಾಡ್ಕೊಳ್ಳಿ, ಅಥವಾ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಿಂದ ತುಂಬಾ ಸರಿಯಾಗಿ ಬರುತ್ತೆ ನಾವು ಮಾಡುವಂತಹ ವಡ. ಇವಾಗ ನೋಡಿ ಇಲ್ಲಿ ನೀರು ತೊಗೊಂಡಿನಿ ನಾನು. ಈ ನೀರಿನ ಮೇಲೆ ತೇಲ್ಬೇಕದು. ತೇಲಿದ್ರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನಮ್ಮ ಹಿಟ್ಟು. ಓಕೆ ನೋಡಿ, ಪೂರ್ತಿಯಾಗಿ ನೀರಿನ ಮೇಲೆ ತೇಲ್ತಿದೆ. ಸೊ ಇವಾಗ ಇಷ್ಟಾದರೆ ಸಾಕಾಗುತ್ತೆ. ಒಂದು 5 ನಿಮಿಷ ಆಗೋ ತನಕ ಬೀಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ತರಕಾರಿ ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ, ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸ್ವಲ್ಪನೇ. ಖಾರಕ್ಕೆ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋಬೋದು. ನಾವು ಕಾಳು ಮೆಣಸು ಕೂಡ ಹಾಕಿರ್ತೀವಿ, ಇದರಲ್ಲಿ ನೋಡ್ಕೊಂಡು ಹಾಕೋಬೇಕು. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಕೂಡ ಇದರಲ್ಲಿ ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಇವಾಗ ನಾನು ಕಲರಿಗೋಸ್ಕರ 1-2 ಚಮಚ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಇದಕ್ಕೆ. ಮತ್ತು ಇನ್ನಷ್ಟು ಕ್ರಿಸ್ಪಿ ಮಾಡೋದಕ್ಕೆ ನಾನಿಲ್ಲಿ 1-2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಇವೆರಡು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. 1 ಚಮಚ ಜೀರಿಗೆ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ ಇದನ್ನು ಕೈಲಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇವಾಗ ನೋಡಿ ನೀಟಾಗಿ ಕೈಲಿಂದನೇ ಮಿಕ್ಸ್ ಮಾಡ್ಕೋಬೇಕು, ಚಮಚಲಿಂದ ಮಿಕ್ಸ್ ಮಾಡ್ಕೋಬಾರ್ದು. ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆನ ಈ ರೀತಿ ಕಟ್ಟಿ ತೊಗೊತಿದ್ದೀನಿ. ಸಲೀಸಾಗಿ ಎಲ್ಲರೂ ತುಂಬಾ ಸರಳವಾಗಿ ಮಾಡ್ಕೋಬೋದು. ಈ ರೀತಿ ಆಗಿದ್ರೆ ಕೈ ಸುಡುತ್ತೆ ಅಂತೇಳಿ ಚಿಂತೆನೇ ಬೇಡ. ಈ ರೀತಿ ಮಾಡ್ಕೋಬೇಕು ಅಷ್ಟೇ. ಮಾಡ್ಕೊಂಡಾಗ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೀವು ಇಲ್ಲಿ ಮೊದಲಿಗೆ ಈ ರೀತಿ ರಬ್ಬರ್ ಹಾಕ್ಕೊಳ್ಳಿ. ಇವಾಗ ಏನಿಲ್ಲ, ಇದನ್ನು ಇಲ್ಲಿ ನೀರು ತೊಗೊಂಡಿದ್ದೀನಿ. ನೀರಿನಲ್ಲಿ ಈ ರೀತಿ ತೊಯಿಸ್ಬೇಕಾಗುತ್ತೆ. ಅದು ತೊಯಿಸಿದ್ರೆ ಈ ರೀತಿ ಮೇಲೆ ವಡ ಮಾಡ್ಕೋಬೋದು. ಎಣ್ಣೆಯಲ್ಲಿ ಸಲೀಸಾಗಿ ಬೀಳುತ್ತೆ ಅದು. ಇವಾಗ ನೋಡಿ ಈ ರೀತಿ ತೊಯ್ಸ್ಕೊಂಡಾದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ತೊಗೊತಿದ್ದೀನಿ. ನಿಂಬೆ ಹಣ್ಣಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊತಿದ್ದೀನಿ. ಇಲ್ಲಿ ಜಾಸ್ತಿ ತೊಗೊಂಡು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡಿ ರೌಂಡಾಗಿ ಈ ರೀತಿ ಹೋಲ್ ಮಾಡ್ಕೋಬೇಕು ಅಷ್ಟೇ. ಎಷ್ಟು ಸರಳ ಅಲ್ವಾ. ಡೈರೆಕ್ಟಾಗಿ ನೀವು ಇಲ್ಲಿ ಎಣ್ಣೆಯಲ್ಲಿ ಬಿಡ್ಬೋದು. ಇಲ್ಲಿ ಎಣ್ಣೆಯಲ್ಲಿ ಬಿಡುವಾಗ ಕ್ಯಾಮ್ರಾ ಆಫ್ ಇತ್ತು, ನನಗೆ ಗೊತ್ತೇ ಆಗಲಿಲ್ಲ. ಇವಾಗ ಏನಿಲ್ಲ, ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಂಡು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕ್ರಿಸ್ಪಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಕರ್ದು ತೊಗೊಂಡ್ರೆ ನಮ್ಮ ವಡಾ ರೆಸಿಪಿ ತಯಾರಾಗುತ್ತೆ. ಇದರಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಕಡಲೆ ಹಿಟ್ಟು ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಇದಕ್ಕೆ. ಸೊ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಅಂತೇಳಿ. ಮತ್ತು ಜಾಸ್ತಿ ಕೂಡ ಹಾಕೋಬಾರ್ದು. 2 ಚಮಚ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು ಅಷ್ಟೇ ಮಾತ್ರ ಹಾಕೋಬೇಕು. ವಾವ್ ನೋಡಿ ತುಂಬಾ ಸರಿಯಾಗಿ ಬಂದಿದೆ ನಮ್ಮ ಗರಿಗರಿಯಾಗಿರುವಂತಹ ವಡ. ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಅಥವಾ ಸಾಂಬಾರ್ ಜೊತೆಗೆ ನಿಮಗೆ ಎದ್ರ ಜೊತೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ಸಾಂಬಾರ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಚಟ್ನಿ ಕೂಡ ಮಾಡಿದ್ದೀನಿ, ತೋರಿಸೋದಕ್ಕೆ ನನಗೆ ನೆನಪು ಹೋಗಿತ್ತು. ವಾವ್ ನೋಡಿ ಒಳಗಡೆ ಪೂರ್ತಿಯಾಗಿ ಬೆಂದಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.